ಬಿಜೆಪಿ ಗೆದ್ದಾಯ್ತು. ದೆಹಲಿಯ ಮುಂದಿನ ಸಿಎಂ ಯಾರು? ಕೇಜ್ರಿವಾಲ್ ಸೋಲಿಸಿದ ಪರ್ವೇಶ್ ವರ್ಮಾಗೆ ಪಟ್ಟಾನ. ಘಟಾನುಘಟಿ ಕೇಜ್ರಿವಾಲ್ರನ್ನೇ ಸೋಲಿಸಿರುವಂತ ಪರ್ವೇಶ್. ಮತ್ತೊಂದು ಕಡೆ ದೆಹಲಿ ಬಿಜೆಪಿ ಅಧ್ಯಕ್ಷ ವೀರೇಂದ್ರ ಸಚ್ದೇವ್ ಕೂಡ ಪೈಪೋಟಿಯಲ್ಲಿದ್ದಾರೆ. ಇನ್ನೊಂದು ಕಡೆ ಸ್ಮೃತಿ ಇರಾನಿ ಕೂಡ ಪೈಪೋಟಿಯಲ್ಲಿದ್ದಾರೆ. ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾರನ್ನ ಸಿಎಂ ಮಾಡಬಹುದು ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ. ಕೇಜ್ರಿವಾಲ್ ವೈಯಕ್ತಿಕವಾಗಿ ವರ್ಚಸ್ಸನ್ನ ಹೊಂದಿದಂತ ನಾಯಕ. ಆ ವರ್ಚಸ್ಸಿರುವ ನಾಯಕನನ್ನೇ ಸೋಲಿಸಿರುವಂತವರಿಗೆ ಈ ಬಾರಿಗ ದೆಹಲಿಗ ಸಿಎಂ ಆಗುವ ಅವಕಾಶ ಸಿಗುತ್ತಾ, ಅಥವಾ ರೇಸ್ನಲ್ಲಿ ಇರುವಂತ ಬೇರೆಯವರಿಗೆ ಸಿಎಂ ಆಗುವಂತ ಅವಕಾಶ ಸಿಗುತ್ತೆ? ಬಿಜೆಪಿ ಹೇಗಿದ್ರು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ತಯಾರಾಗಿ ಕೂತಿದೆ. ಆದರೆ ಸಿಎಂ ಯಾರು, ಸಾರಥಿ ಯಾರು ಅನ್ನೋದೊಂದು ಕುತೂಹಲ. ಯಾರನ್ನ ಆಯ್ಕೆ ಮಾಡಬಹುದು, ಯಾರ ಹೆಸರನ್ನ ಫೈನಲೈಸ್ ಮಾಡಬಹುದು ಅಂತ ಬಿಜೆಪಿ ಅಧ್ಯಕ್ಷ ವೀರೇಂದ್ರ ಸಚ್ದೇವ್ ಕೂಡ ರೇಸ್ನಲ್ಲಿದ್ದಾರೆ. ಹಿರಿಯ ನಾಯಕಿ ಸ್ಮೃತಿ ಇರಾನಿ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಯಾರ ಹೆಸರನ್ನ ಫೈನಲೈಸ್ ಮಾಡ್ತಾರೆ, ಯಾರು ದೆಹಲಿಗ ಸಿಎಂ ಪಟ್ಟುವನ್ನ ಪಡ್ಕೊಳ್ತಾರೆ, ಇದು ಪ್ರಶ್ನೆ. ಕೇಜ್ರಿವಾಲ್ ಅನ್ನ ಸೋಲಿಸಿದಂಥ ನಾಯಕನಿಗೆ ಸಿಎಂ ಪಟ್ಟ ಸಿಗುತ್ತಾ? ಪರ್ವೇಶ್ ವರ್ಮಾಗೆ ಈ ಪಟ್ಟುವನ್ನ ನೀಡಲಾಗತ್ತಾ? ಅಥವಾ ಬಿಜೆಪಿಯಲ್ಲಿ ಅಧ್ಯಕ್ಷನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವವರಿಗೆ ಸಿಎಂ ಸ್ಥಾನ ಸಿಗುತ್ತಾ? ಅಥವಾ ಸ್ಮೃತಿ ಇರಾನಿಗೆ ಸಿಗುತ್ತಾ? ಇನ್ನೂ ಅನೇಕರ ಹೆಸರು ಕೇಳಿ ಬರ್ತಾ ಇದೆ. ಯಾರನ್ನ ದೆಹಲಿ ಸಿಎಂ ಮಾಡ್ತಾರೆ ಅನ್ನೋದೇ ಈಗಿರುವಂಥ ಪ್ರಶ್ನೆ ಆಗಿದೆ. ನೋಡಿ, ಬಿಜೆಪಿ ಒಂದು ದಾಖಲೆಯ ಗೆಲುವನ್ನು ಪಡ್ಕೊಂಡಿದೆ. ಸ್ಪಷ್ಟವಾದಂಥ ಬಹುಮತ ಕೂಡ ಬಂದಿದೆ. ಸೊ ಹೀಗಿರಬೇಕಾದ್ರೆ ಕೇಜ್ರಿವಾಲನ್ನು ಸೋಲಿಸಿದ ಪರ್ವೇಶ್ ವರ್ಮಾಗೆ ಏನಾದರೂ ಸಿಎಂ ಆಗುವಂಥ ಅವಕಾಶ ಸಿಗುತ್ತಾ? ಅದನ್ನು ಹೊರತುಪಡಿಸಿದರೆ ಬೇರೆ ಇನ್ಯಾವುದಾದ್ರೂ ಘಟಾನುಘಟಿ ನಾಯಕರುಗಳು ಅಂತ ಇದ್ದಾರಾ? ಬಿಜೆಪಿಯಲ್ಲಿ ಕೇಜ್ರಿವಾಲ್ ವರ್ಚಸ್ಸಿಗೆ ಸರಿಹೊಂದುವಂಥ ನಾಯಕ ಸ್ಥಳೀಯ ಮಟ್ಟದಲ್ಲಿ ಇಲ್ಲ ಅನ್ನುವಂಥ ಒಂದು ಬೇಸರ ಇತ್ತು. ಅದಕ್ಕೆ ಅಲ್ಲಿ ಬಿಜೆಪಿ ಸುಮಾರು 27 ವರ್ಷಗಳಿಂದ ಅಧಿಕಾರಕ್ಕೆ ಬರೋದಕ್ಕೆ ಪರದಾಡ್ತಾ ಇದೆ ಅಂತ ಹೇಳಲಾಗ್ತಾ ಇತ್ತು. ಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ವರ್ಚಸ್ಸು ದೇಶದಾದ್ಯಂತ ಚರ್ಚೆಗೆ ಕಾರಣವಾಗಿತ್ತು, ಕುತೂಹಲಕ್ಕೂ ಕೂಡ ಕಾರಣವಾಗಿತ್ತು. ಸೊ ಈ ಕಾರಣಕ್ಕಾಗಿ ಅವರ ವರ್ಚಸ್ಸಿಗೆ ಹೋಲುವಂಥ ಒಬ್ಬ ಸ್ಥಳೀಯ ಮಟ್ಟದ ನಾಯಕ ಬಿಜೆಪಿಯಲ್ಲಿ ಇಲ್ಲದೆ ಇರೋದೇ ಈ ಥರದೊಂದು ಹೀನಾಯ ಸೋಲಿ ಕಾರಣ ಅಂತ ಹಿಂದೆ ವಿಶ್ಲೇಷಿಸಲಾಗ್ತಿತ್ತು. ಆದರೆ ಅದೇ ವರ್ಚಸ್ಸಿರುವಂಥ ಅರವಿಂದ್ ಕೇಜ್ರಿವಾಲ್ ಅಂತ ಘಟಾನುಘಟಿ ನಾಯಕನನ್ನು ಸೋಲಿಸಿದ್ದಾರಲ್ಲ, ಅವರಿಗೆ ಸಿಎಂ ಸ್ಥಾನವನ್ನು ಕೊಡಲಾಗತ್ತಾ? ಅವ್ರ ಹೆಸರನ್ನೇ ಅನೌನ್ಸ್ ಮಾಡಲಾಗತ್ತಾ? ಯಾರಿಗೆ ಸಿಎಂ ಆಗುವಂಥ ಅವಕಾಶ ಸಿಗುತ್ತೆ? ಅದೃಷ್ಟ ಯಾರಿಗೆ ಖುಲಾಯಿಸುತ್ತೆ? ಇದು ಪ್ರಶ್ನೆ. ಈಗಾಗಲೇ ರೇಸ್ನಲ್ಲಿ ಘಟಾನುಘಟಿಗಳಿದ್ದಾರೆ, ಆಕಾಂಕ್ಷಿಗಳು ಕೂಡ ಇದ್ದಾರೆ. ಹಾಗಾಗಿ ಯಾರನ್ನ ಸಿಎಂ ಸ್ಥಾನಕ್ಕೆ ಅನೌನ್ಸ್ ಮಾಡಲಾಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ವರ್ಷಗಳ ಹಿಂದೆ ದೆಹಲಿಯಲ್ಲಿ ಆಡಳಿತ ನಡೆಸಿದ ಬಿಜೆಪಿ 1993ರಲ್ಲಿ 49 ಸ್ಥಾನ ಗೆದ್ದು ಬಹುಮತದೊಂದಿಗೆ ಅಧಿಕಾರ ವಹಿಸಲಾಗಿದೆ. ಆದರೆ ಆಗ 5 ವರ್ಷದಲ್ಲಿ 3 ಸಿಎಂಗಳ ಬದಲಾವಣೆಯೂ ಆಗಿತ್ತು. ಮದನ್ ಲಾಲ್ ಖುರಾನಾ, ಸಾಹಿಬ್ ಸಿಂಗ್ ವರ್ಮಾ, ಸುಷ್ಮಾ ಸ್ವರಾಜ್ ಮೂವರನ್ನ ಮುಖ್ಯಮಂತ್ರಿಯನ್ನಾಗಿ ಬದಲಾಯಿಸಿತ್ತು ಬಿಜೆಪಿ. ಆದ್ರೀಗ ಕೇಜ್ರಿವಾಲ್ ಸೋಲಿಸಿರುವಂತ ಪರ್ವೇಶ್ ವರ್ಮಾ ಮಾಜಿ ಸಿಎಂ ಪುತ್ರ, ಸಾಹಿಬ್ ಸಿಂಗ್ ಪುತ್ರನಾಗಿರುವಂಥ ಪರ್ವೇಶ್ ವರ್ಮಾ. ಆದ್ರಿಂದ ಸಿಎಂ ರೇಸ್ನಲ್ಲಿ ಪರ್ವೇಶ್ ವರ್ಮಾ ಹೆಸರು ಮುಂಚೂಣಿಯಲ್ಲಿದೆ. ಯಾರ ಪಾಲಾಗತ್ತೆ ರಾಷ್ಟ್ರ ರಾಜಧಾನಿ ದೆಹಲಿಯ ಸಿಎಂ ಪಟ್ಟ ಅನ್ನೋದೇ ಕುತೂಹಲ. ಈ ಹಿಂದೆ ಅಧಿಕಾರದಲ್ಲಿದ್ದಾಗ 3 ಸಿಎಂ ಬದಲಾವಣೆ ಆಗಿತ್ತು. ಹಾಗಾಗಿ ಒಬ್ಬ ಸೂಕ್ತ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದು ಬಿಜೆಪಿಯಲ್ಲ ಇರುವಂಥ ಜವಾಬ್ದಾರಿ ಕೂಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಬಿಜೆಪಿ ಗೆದ್ದು ಬೀಗಿದ್ದಾಗಿದೆ, ಸ್ಪಷ್ಟ ಬಹುಮತ ಬಂದಿದೆ. ಇದೆಲ್ಲದರ ನಡುವೆ ಸಿಎಂ ಯಾರಾಗ್ತಾರೆ ಸದ್ಯ ಇರುವಂಥ ಅತಿ ದೊಡ್ಡ ಕುತೂಹಲ. ರೇಸ್ನಲ್ಲಿ ಸುಮಾರು ಜನದ ಹೆಸರು ಬೇರೆ ಕೇಳಿ ಬರ್ತಾ ಇದೆ. ಯಾರು ಆಯ್ಕೆ ಮಾಡೋ ಸಾಧ್ಯತೆ ಇದೆ ಅಂತ ಸಂತು? ನೀತಿ, ದೆಹಲಿ ಇತಿಹಾಸದಲ್ಲಿ ನಾವು ನೋಡಿದಾಗ ಬಿಜೆಪಿ ಸುದೀರ್ಘ ವರ್ಷಗಳ ನಂತರ ದೆಹಲಿಯಲ್ಲಿ ಅಧಿಕಾರಕ್ಕೆ ಬರುತ್ತೆ. ಅಧಿಕಾರಕ್ಕೆ ಬಂದಾದ ನಂತರ ದೆಹಲಿಯಲ್ಲಿ 3 ಜನ ಸಿಎಂಗಳನ್ನು ಬದಲಾವಣೆ ಕೂಡ ಮಾಡುತ್ತೆ.
ಮುಂದಿನ ದಿನಗಳಲ್ಲಿ ಇದು ಬಿಜೆಪಿಗೆ ಎಷ್ಟರ ಮಟ್ಟಿಗೆ ತೊಡಕಾಯಿತು, ಎಷ್ಟರ ಮಟ್ಟಿಗೆ ಹಿನ್ನಡೆಗೆ ಕಾರಣ ಆಯಿತು ಅಂದರೆ ಮೂರು ಜನ ಸಿಎಂ ಬದಲಾವಣೆ ಆಗಿದ್ದರಿಂದಾಗಿ ದೆಹಲಿ ಜನತೆ ರೋಸಿ ಹೋಗಿದ್ರು. ಇದೇ ಕಾರಣಕ್ಕಾಗಿ 27 ವರ್ಷಗಳವರೆಗೆ ಮತ್ತೆ ಮರಳಿ ಅಧಿಕಾರಕ್ಕೆ ಬರೋದಕ್ಕೆ ಅಂತ ಬಿಜೆಪಿ ಕಾಯಬೇಕಾದಂತಹ ಒಂದು ಪರಿಸ್ಥಿತಿ ಬರುತ್ತೆ. ಈಗ ದೆಹಲಿ ಚುನಾವಣೆಯ ಮತ್ತೊಮ್ಮೆ ಅಧಿಕಾರದಲ್ಲಿ ಬಿಜೆಪಿ ಬಂದಿದೆ. 27 ವರ್ಷಗಳ ಬಳಿಕ ಈಗ ಬಹುಮತವನ್ನು ಪಡೆದುಕೊಂಡು ಸರ್ಕಾರವನ್ನು ರಚನೆ ಮಾಡುವತ್ತ ಇದೀಗ ತಯಾರಿಯನ್ನು ಕೂಡ ಮಾಡಿಕೊಳ್ತಾ ಇದೆ. ಆದರೆ ಪ್ರಮುಖವಾಗಿ ಕಾಡುವಂತಹ ಪ್ರಶ್ನೆ, ಬಿಜೆಪಿಯ ಒಂದು ದೆಹಲಿಯಲ್ಲಿ ಸಿಎಂ ಅನ್ನಾಗಿ ಯಾರನ್ನ ಬಿಜೆಪಿ ಆಯ್ಕೆ ಮಾಡುತ್ತೆ ಅನ್ನುವಂತಹ ಒಂದು ಪ್ರಶ್ನೆ. ಯಾಕಂದರೆ ಕಳೆದ ಬಾರಿ 27 ವರ್ಷಗಳ ಹಿಂದೆ ಆದಂತಹ ಒಂದು ತಪ್ಪು ಈ ಬಾರಿ ಮತ್ತೆ ಪುನರಾವರ್ತನೆ ಆಗಬಾರದು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಿಜೆಪಿ ಬಂದಿತ್ತು. ಅದೇ ಕಾರಣಕ್ಕಾಗಿ ಚುನಾವಣೆಗೂ ಮುಂಚೆ ಸಿಎಂ ಫೇಸನ್ನು ಘೋಷಣೆ ಮಾಡೋದಕ್ಕೆ ಬಿಜೆಪಿ ಹೋಗಲೇ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ಸಾಮೂಹಿಕ ನಾಯಕತ್ವದಲ್ಲಿ ದೆಹಲಿ ಚುನಾವಣೆಗೆ ಅಂತ ಬಿಜೆಪಿ ಹೋಗುತ್ತೆ. ಅದರ ಪ್ರತಿಫಲವಾಗಿ ದೆಹಲಿಯಲ್ಲಿ ಭರ್ಜರಿಯಾಗಿ ಗೆಲುವನ್ನು ಕೂಡ ಸಾಧಿಸುತ್ತೆ. ಆದರೆ ಈ ಬಾರಿ ಬಹಳಷ್ಟು ಮುತುವರ್ಜಿಯಿಂದ, ಬಹಳಷ್ಟು ಎಚ್ಚರಿಕೆಯಿಂದ ದೆಹಲಿಯಲ್ಲಿ ಸಮರ್ಥವಾಗಿ ಒಂದು ನಾಯಕತ್ವವನ್ನು ಕೊಡಬೇಕು ಅಂತ ಬಿಜೆಪಿ ನಿರ್ಧಾರವನ್ನು ಮಾಡಿದೆ. ಇದೇ ಕಾರಣಕ್ಕಾಗಿ ಸಭೆಗಳ ಮೇಲೆ ಸಭೆಗಳನ್ನು ಮಾಡಲಾಗ್ತಾ ಇದೆ. ಅನೇಕ ಘಟಾನುಘಟಿ ನಾಯಕರಿದ್ದಾರೆ, ಒಬ್ಬರಿಬ್ಬರಲ್ಲ, ಸರಿಸುಮಾರು 7-8 ನಾಯಕರ ಹೆಸರುಗಳು ಈಗ ಸಿಎಂ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕೇಳಿಬರ್ತಾ ಇದೆ. ಇನ್ನು ಕೆಲವು ಫ್ಯಾಕ್ಟರ್ಗಳನ್ನು ನಾವು ನೋಡೋದಾದರೆ, ದೆಹಲಿಯಲ್ಲಿ ಕೇವಲ ದೆಹಲಿಯ ಜನತೆ, ಲೋಕಲಿಸ್ಟ್ ಜನತೆ ಮಾತ್ರ ಇಲ್ಲ, ಪೂರ್ವಾಂಚಲದ ಅತಿ ಹೆಚ್ಚು ಜನರಿದ್ದಾರೆ, ಮತ್ತೊಂದೆಡೆ ಸಿಖ್ ಸಮುದಾಯದ ಅತಿ ಹೆಚ್ಚು ಜನರಿದ್ದಾರೆ, ಮತ್ತೊಂದೆಡೆ ಅಲ್ಪಸಂಖ್ಯಾತರ ವಿರೋಧಿ ಬಿಜೆಪಿ ಅನ್ನುವಂತಹ ಒಂದು ಟ್ಯಾಗ್ ಏನಿತ್ತು, ಈ ಟ್ಯಾಗನ್ನು ಕೂಡ ಕಳಚಿ ಇಡೋದಕ್ಕೆ ಬಿಜೆಪಿ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಎಲ್ಲದರ ನಡುವೆ ಯಾವ ಫ್ಯಾಕ್ಟರನ್ನು ಇಟ್ಟುಕೊಂಡು ಬಿಜೆಪಿ ಸಿಎಂ ಅನ್ನ ಆಯ್ಕೆ ಮಾಡುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ನೋಡಿ, ಪ್ರಮುಖವಾಗಿ ನಾವು ನೋಡಿದಾಗ ಮುಂಚೂಣಿಗೆ ಬರ್ತಾ ಇರುವಂತಹ ಒಂದು ಹೆಸರು ಅದು ಪ್ರವೇಶ್ ವರ್ಮಾ ಅವರ ಹೆಸರು. ಯಾಕಂದರೆ ಮಾಜಿ ಸಿಎಂ ಅವರ ಪುತ್ರ. ಅದೇ ರೀತಿಯಾಗಿ ಈ ಒಂದು ದೆಹಲಿ ಚುನಾವಣೆಯಲ್ಲಿ ಬಹುದೊಡ್ಡ ಮ್ಯಾಜಿಕ್ ಮಾಡಿದಂತಹ ಓರ್ವ ನಾಯಕ ಅಂತ ಹೇಳಿದರೂ ಕೂಡ ತಪ್ಪಾಗುವುದಿಲ್ಲ. ಯಾಕಂದರೆ ಅರವಿಂದ್ ಕೇಜ್ರಿವಾಲ್ ಅವರು ಎಲ್ಲರನ್ನೂ ಕೂಡ ನೇರವಾಗಿ ಪಂಥಾಹ್ವಾನಕ್ಕೆ ಕರೀತಾ ಇದ್ರು. ಬನ್ನಿ ದೆಹಲಿಗೆ, ನನ್ನ ವಿರುದ್ಧ ಯಾರು ಬೇಕಾದರೂ ಕೂಡ ಸ್ಪರ್ಧೆ ಮಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬೇಕಾದರೆ ನನ್ನ ವಿರುದ್ಧ ಸ್ಪರ್ಧೆ ಮಾಡಲಿ ಅಂತ ಬಹಿರಂಗವಾಗಿ ಪಂಥಾಹ್ವಾನವನ್ನು ಕೊಡ್ತಾ ಇದ್ರು. ಅಂತಹ ಒಬ್ಬ ನಾಯಕನನ್ನು ಪ್ರವೇಶ್ ವರ್ಮಾ ಅವರು ಸೋಲಿಸಿದ್ದಾರೆ. ಅದೇ ರೀತಿಯಾಗಿ ಮಾಜಿ ಸಿಎಂ ಅವರ ಪುತ್ರ ಕೂಡ ಹೌದು. ಇನ್ನು ಮತ್ತೊಂದೆಡೆ ನಾವು ನೋಡಿದಾಗ ಜಾಟ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಅಂದರೆ ಹರಿಯಾಣದಲ್ಲಿ ಅತಿ ಹೆಚ್ಚು ಜಾಟ್ ಸಮುದಾಯ ಇದೆ. ಜಾಟ್ ಸಮುದಾಯದ ನಾಯಕರಿಗೆ ಸಿಎಂ ಸ್ಥಾನವನ್ನು ಕೊಡ್ತಾರೆ ಅಂತ ಹರಿಯಾಣದಲ್ಲಿ ಅಂದುಕೊಂಡಿದ್ರು. ಆದರೆ ಬಿಜೆಪಿ ಜಾಟ್ ಸಮುದಾಯದ ನಾಯಕರಿಗೆ ಮಣೆ ಹಾಕಲಿಲ್ಲ. ಈ ಕಾರಣಕ್ಕಾಗಿ ಜಾಟ್ ಸಮುದಾಯದ ಮತಗಳು ದೆಹಲಿಯಲ್ಲಿ ಕೈ ತಪ್ಪಿದ್ವು. ಅದೇ ರೀತಿಯಾಗಿ ದೆಹಲಿಯಲ್ಲಿ ಅತಿ ಹೆಚ್ಚು ಒಂದು ಆಕ್ರೋಶವನ್ನು, ಅಸಮಾಧಾನವನ್ನು ಕೂಡ ಈ ಸಮುದಾಯ ಹೊರಹಾಕಿತ್ತು. ಇದೇ ಕಾರಣಕ್ಕಾಗಿ ಜಾಟ್ ಸಮುದಾಯವನ್ನು ಒಲಿಸ್ಕೊಳ್ಬೇಕು ಅಂದರೆ ಪ್ರವೇಶ್ ವರ್ಮಾ ಅವರಿಗೆ ಮಣೆ ಹಾಕಬೇಕು, ಒಂದು ಸಮರ್ಥ ನಾಯಕತ್ವದತ್ತ ಹೋಗಬೇಕು ಅನ್ನುವಂತಹ ಮಾತು ಒಂದು ಕಡೆ ಇದೆ. ಮತ್ತೊಂದೆಡೆ ನಾವು ನೋಡಿದಾಗ ಮನೋಜ್ ತಿವಾರಿ ಅವರ ಹೆಸರು ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಯಾಕಂದರೆ ಮನೋಜ್ ತಿವಾರಿ ಅವರು ಸುದೀರ್ಘವಾಗಿ ದೆಹಲಿ ರಾಜಕಾರಣದಲ್ಲಿ ಈವರೆಗೆ ಒಂದೇ ಒಂದು ಬಾರಿ ಕೂಡ ಸೋಲನ್ನು ಕಂಡಿಲ್ಲ. ಅದು ಲೋಕಸಭೆ ಚುನಾವಣೆ ಆಗಿರಬಹುದು, ಅದೇ ರೀತಿಯಾಗಿ ವಿಧಾನಸಭೆ ಚುನಾವಣೆ ಆಗಿರಬಹುದು. ಪಕ್ಷವನ್ನು ಸಮರ್ಥವಾಗಿ ಮುನ್ನಡೆಸುವಲ್ಲಿ ಮನೋಜ್ ತಿವಾರಿ ಅವರ ಹೆಸರು ಈವರೆಗೂ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಮನೋಜ್ ತಿವಾರಿ ಅವರು ಯಾರು ಅಂತ ನಾವು ನೋಡಿದಾಗ, ಮನೋಜ್ ತಿವಾರಿ ಅವರು ಭೋಜ್ಪುರಿ ಗಾಯಕರಾಗಿದ್ದಾರೆ. ಪೂರ್ವಾಂಚಲದ ಬಹುದೊಡ್ಡ ನಾಯಕರು. ಅಂದರೆ ಬಿಹಾರ ಆಗಿರಬಹುದು, ಅದೇ ರೀತಿಯಾಗಿ ಉತ್ತರ ಪ್ರದೇಶ, ಈ ಎರಡೂ ಭಾಗದಿಂದ ಬರುವಂಥ ಅತಿ ಹೆಚ್ಚು ಜನರೇನಿದ್ದಾರೆ ಎಲ್ಲರೂ ಕೂಡ ಮನೋಜ್ ತಿವಾರಿ ಅವರಿಗೆ ಅತಿ ಹೆಚ್ಚು ಅವರ ಪ್ರಭಾವಕ್ಕೆ ಒಳಗಾಗ್ತಾರೆ. ಹೀಗಾಗಿ ಮನೋಜ್ ತಿವಾರಿ ಅವರಿಗೆ ಮಣೆ ಹಾಕಬೇಕು ಅನ್ನುವಂಥದ್ದು, ಅಂದರೆ ದೆಹಲಿಯಲ್ಲಿ ಈ ಪೂರ್ವಾಂಚಲದ ಮತಗಳೇನಿದೆ ಅದನ್ನು ಭದ್ರಪಡಿಸ್ಕೊಳ್ಬೇಕು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಯಾಕಂದರೆ ಅತಿ ಹೆಚ್ಚು ಮತಗಳು, ಪೂರ್ವಾಂಚಲದ ಮತಗಳು ದೆಹಲಿಯಲ್ಲಿದ್ದಾವೆ. ಇದೇ ಕಾರಣಕ್ಕಾಗಿ ಈ ವಿಚಾರ, ಪೂರ್ವಾಂಚಲದ ವಿಚಾರ ಏನಿದೆ ಅದು ದೆಹಲಿಯಲ್ಲಿ ತೀವ್ರವಾಗಿ ಚರ್ಚೆಗೆ ಈಡಾಯಿತು. ಇನ್ನು ಮತ್ತೊಂದು ಹೆಸರು ಕೇಳಿಬರ್ತಾ ಇದೆ, ಮಜಿಂದರ್ ಸಿಂಗ್ ಅವರ ಹೆಸರು ಕೇಳಿಬರ್ತಾ ಇದೆ. ಇವರು ಮಜಿಂದರ್ ಸಿಂಗ್ ಅವರು ಪಂಜಾಬ್ನ ಮೂಲದವರು. ಅದೇ ರೀತಿಯಾಗಿ ಅಕಾಲಿ ದಳದಲ್ಲಿ ಇವರು ಮೊದಲಿದ್ರು, ಈಗ ಬಿಜೆಪಿ ಪಕ್ಷಕ್ಕೆ ಅವರು ಪಕ್ಷಾಂತರವಾಗಿದ್ದಾರೆ. ಅದೇ ರೀತಿಯಾಗಿ ಮಜಿಂದರ್ ಸಿಂಗ್ ಅವರನ್ನು ಕೂಡ ನಾವು ನೋಡಿದಾಗ ದೆಹಲಿ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡದಾಗಿರುವಂತಹ ತಮ್ಮದೇ ಛಾಪನ್ನು ಮೂಡಿಸಿದ್ದಾರೆ. ಅದೇ ರೀತಿಯಾಗಿ ಯಾವಾಗ ರೈತ ಹೋರಾಟಗಳು ನಡೀತು, 3 ಕೃಷಿ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ನೀತಿ ಅತಿ ದೊಡ್ಡದಾದಂತಹ ಒಂದು, ಭಾರತದ ಇತಿಹಾಸದಲ್ಲೇ ದೊಡ್ಡದಾದಂತಹ ಒಂದು ಹೋರಾಟ ನಡೆಯುತ್ತೆ. ಈ ಒಂದು ಸಂದರ್ಭದಲ್ಲಿ ರೈತರು ಯಾರೊಬ್ಬರು ಕೂಡ ಕೇಂದ್ರ ಸರ್ಕಾರದ ಮಾತನ್ನೇ ಕೇಳೋದಕ್ಕೆ ತಯಾರಿರಲಿಲ್ಲ. ಆ ಸಂದರ್ಭದಲ್ಲಿ ಒಂದು ನೆಟ್ವರ್ಕಿಂಗ್ ಕನೆಕ್ಟ್ ಆಗಿದ್ದು, ರೈತರ ನಡುವೆ ಹಾಗೂ ಕೇಂದ್ರ ಸರ್ಕಾರದ ನಡುವೆ ಮಾತುಕತೆಗೆ ಒಪ್ಪಿಸಿದ್ದು ಯಾರಂತ ಹೇಳಿದ್ರೆ ಅದು ಮಜಿಂದರ್ ಸಿಂಗ್ ಅವರು. ಹೀಗಾಗಿ
ಮಜಿಂದರ್ ಸಿಂಗ್ ಅವರಿಗೆ ಅಧಿಕಾರ ನೀಡಬೇಕು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ರೈತರ ಹೋರಾಟಗಳು ಮತ್ತಷ್ಟು ತೀವ್ರ ಆಗಬಹುದು. ಅದೇ ಕಾರಣಕ್ಕಾಗಿ ರೈತರನ್ನ ಸಮಾಧಾನ ಪಡಿಸಬೇಕು ಅಂದ್ರೆ, ರೈತರ ಜೊತೆಯಲ್ಲಿ ಒಂದು ನೆಟ್ವರ್ಕ್ ಬಿಲ್ಡ್ ಆಗಬೇಕು ಅಂತಂದ್ರೆ ಆಗ ಈ ಒಂದು ಹೆಸರು ಮುನ್ನೆಲೆಗೆ ಕೇಳಿಬರುತ್ತೆ. ಅದೇ ರೀತಿಯಾಗಿ ಮತ್ತೊಂದು ಹೆಸರು ಕೂಡ ಕೇಳಿಬರ್ತಾ ಇದೆ, ಅದು ಸ್ಮೃತಿ ಜುಬೇರ್ ಇರಾನಿ. ಈವರೆಗೆ ನಾವು ಬಿಜೆಪಿಯನ್ನ ನೋಡಿದಾಗ ನೀತಿ ಅತಿ ಹೆಚ್ಚು ಅಲ್ಪಸಂಖ್ಯಾತರ ವಿರೋಧಿ ಅನ್ನುವಂತಹ ಒಂದು ಮಾತುಗಳು ಕೇಳಿಬರ್ತಾ ಇತ್ತು. ಈ ಒಂದು ಅಲ್ಪಸಂಖ್ಯಾತರ ವಿರೋಧಿ ಅನ್ನುವಂತಹ ಬಟ್ಟೆಯನ್ನು ತೊಡಿಸಲಾಗಿದೆ ಬಿಜೆಪಿಗೆ. ಅದನ್ನ ಕಳಚಿ ಇಡಬೇಕು, ಆ ಒಂದು ಟ್ಯಾಗ್ ಅನ್ನ ಕಳಚಿ ಇಡಬೇಕು ಅಂತಂದ್ರೆ ಅಲ್ಪಸಂಖ್ಯಾತರಿಗೆ ಸಿಎಂ ಆಗಿ ಕೊಡಬೇಕು. ಅದೇ ರೀತಿಯಾಗಿ ನೋಡಿ, ಆಮ್ ಆದ್ಮಿ ಪಕ್ಷದ ನಾಯಕರು ಯಾರಿದ್ದಾರೆ ಎಲ್ಲರೂ ಕೂಡ ಒಬ್ಬರಿಗಿಂತ ಒಬ್ಬರು ವಾಗ್ಮಿಗಳು. ನೀವು ಪ್ರತಿಯೊಬ್ಬರನ್ನ ನೋಡಿದಾಗ ಎಲ್ಲರೂ ಕೂಡ ತುಂಬಾ ಪ್ರಭಾವಶಾಲಿ ನಾಯಕರಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ಪ್ರಬಲವಾದಂತಹ ವಿರೋಧ ಪಕ್ಷವನ್ನು ಕೂಡ ನಾವು ದೆಹಲಿಯಲ್ಲಿ ಕಾಣಬೇಕು. ಹಾಗಾದರೆ ಸಮರ್ಥವಾಗಿ ಮಾತನಾಡುವಂಥವರು, ಸದನದಲ್ಲಿ ವಿಪಕ್ಷಗಳನ್ನ ಕಟ್ಟಿ ಹಾಕುವಂಥವರು, ಅಂದರೆ ಆಮ್ ಆದ್ಮಿ ಪಕ್ಷವನ್ನು ಕಟ್ಟಿ ಹಾಕುವಂತಹ ಧ್ವನಿ ಯಾವುದಾದ್ರೂ ಇದ್ರೆ ಅದು ಸ್ಮೃತಿ ಇರಾನಿ ಅನ್ನುವಂತಹ ಹೆಸರು ಕೇಳಿಬರ್ತಾ ಇದೆ. ಹೀಗಾಗಿ ಸ್ಮೃತಿ ಇರಾನಿ ಅವರಿಗೆ ಕೊಡಬೇಕು ಸಿಎಂ ಸ್ಥಾನ. ಅದೇ ರೀತಿಯಾಗಿ ಅಲ್ಪಸಂಖ್ಯಾತರ ವಿರೋಧಿ ಅಂತ ಏನು ಕೇಳಿಬರ್ತಾ ಇತ್ತು, ಈ ಒಂದು ವಿಚಾರವನ್ನ, ಈ ಟ್ಯಾಗ್ ಅನ್ನ ಕಳಚಿಡಬೇಕು. ಅದೇ ರೀತಿಯಾಗಿ ಸ್ಮೃತಿ ಇರಾನಿ ಅವರನ್ನ ಸಿಎಂ ಆಗಿ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆ, ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದು ಕೂಡ ಒಂದು ಮುಂಚೂಣಿಯಲ್ಲಿ ಇರುವಂತಹ ವಿಚಾರ. ಮತ್ತೊಂದೆಡೆ ವೀರೇಂದ್ರ ಸಚ್ದೇವ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವರು ದೆಹಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದರು. ಹೀಗಾಗಿ ನಾನು ಪಕ್ಷವನ್ನ ಮುನ್ನಡೆಸಿ ಅಧಿಕಾರಕ್ಕೆ ತಂದಿದ್ದೀನಿ ಅನ್ನುವಂತಹ ಒಂದು ದಾವೆಯನ್ನ ಅವರು ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಮುಂಚೂಣಿಯಲ್ಲಿ ಇರುವಂತಹ ಹೆಸರು. ಇದರ ಜೊತೆಗೆ ಮತ್ತೊಂದು ಫ್ಯಾಕ್ಟರ್ ಕೂಡ ಇದೆ. ಯಾಕಂದರೆ ದೆಹಲಿಯಲ್ಲಿ ಆ ಸರ್ಕಾರವನ್ನು ನಿಭಾಯಿಸುವಂಥದ್ದು, ದೆಹಲಿಯಲ್ಲಿ ಸರ್ಕಾರವನ್ನು ನಡೆಸುವಂಥದ್ದು, ಅದರಲ್ಲೂ ಕೂಡ ಭರಪೂರವಾಗಿರುವಂತಹ ಒಂದು ಕೊಡುಗೆಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ, ಅಂದರೆ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಫ್ರೀ 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 ಅಂತ ಹೇಳಿಕೊಂಡು ಅನೇಕ ಫ್ರೀ ಯೋಜನೆಗಳನ್ನು ಕೊಡುತ್ತು. ಅದೇ ರೀತಿಯಾಗಿ ಸ್ಕೂಲ್ಗಳಲ್ಲಿ ಒಳ್ಳೆಯದಾಗಿರುವಂತಹ ಒಂದು ಡೆವಲಪ್ಮೆಂಟನ್ನು ಕೂಡ ಮಾಡಿದರು. ಇದೇ ಕಾರಣಕ್ಕಾಗಿ ಮತ್ತೊಮ್ಮೆ ಅಧಿಕಾರಕ್ಕೆ ದೆಹಲಿಯಲ್ಲಿ ಬಂತು. ಇನ್ನು ಮತ್ತೊಂದೆಡೆ ನಾವು ನೋಡಿದಾಗ ಬಿಜೆಪಿ ಈ ಬಾರಿ ಒಂದು ತಪ್ಪು ಮಾಡುತ್ತೆ. ಅದೇನು ಅಂದರೆ, ಬಿಜೆಪಿ ಈವರೆಗೆ ರೇವಡಿ ಕಲ್ಚರ್ ಅಂತ ಹೇಳ್ತಾ ಇತ್ತು, ನಾವು ಯಾವುದೇ ಕಾರಣಕ್ಕೂ ಫ್ರೀ ಕೊಡೋದಿಲ್ಲ, ಫ್ರೀ ಕೊಡೋದರ ತದ್ವಿರುದ್ಧ ನಾವು ಇದ್ದೀವಿ ಅಂತ ಹೇಳ್ತಾ ಇತ್ತು. ಆದರೆ ಈ ಬಾರಿ ಬಿಜೆಪಿ ಏನು ಮಾಡುತ್ತೆ ಅಂತಂದರೆ, ಆಮ್ ಆದ್ಮಿ ಪಕ್ಷ 2100 ರೂಪಾಯಿ ಕೊಡುತ್ತಾ, ನಾವು 2500 ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಘೋಷಣೆ ಮಾಡುತ್ತೆ. ಇದರ ಜೊತೆಗೆ ಆಮ್ ಆದ್ಮಿ ಪಕ್ಷ ಏನೆಲ್ಲ ಯೋಜನೆಗಳನ್ನು ತಂದಿತ್ತು, ಅದು ಫ್ರೀ ಎಲೆಕ್ಟ್ರಿಸಿಟಿ ಇರಬಹುದು, ಉಚಿತ ನೀರಿರಬಹುದು, ಅದೇ ರೀತಿಯಾಗಿ ಉಚಿತ ಬಸ್ ಪ್ರಯಾಣ, ಇದು ಯಾವುದಕ್ಕೂ ಕೂಡ ನಾವು ಫುಲ್ ಸ್ಟಾಪ್ ಇಡೋದಿಲ್ಲ, ಆ ಯೋಜನೆಗಳು ಯಥಾವತ್ತಾಗಿ ನಡೆಯುತ್ತೆ ಅನ್ನುವಂಥ ಒಂದು ಘೋಷಣೆಯನ್ನು ಕೂಡ ಬಿಜೆಪಿ ಮಾಡಿತ್ತು. ಇದರ ಜೊತೆಗೆ 500 ರೂಪಾಯಿಗೆ ನಾವು ಸಿಲಿಂಡರ್ ಕೊಡ್ತೀವಿ, ಅಂದರೆ 500 ರೂಪೀಸ್ ನಾವು ಸಬ್ಸಿಡಿ ಕೊಡ್ತೀವಿ ಅನ್ನುವಂಥ ಒಂದು ಬಹುದೊಡ್ಡದಾಗಿರುವಂತಹ ಘೋಷಣೆ ಇದು. ಈ ಘೋಷಣೆ ಜೊತೆಗೆ ಯಾರು 60 ವರ್ಷ ದಾಟಿದ್ದಾರೆ, ಅಂದರೆ ವಯೋವೃದ್ಧರು ಯಾರಿದ್ದಾರೆ, 60 ವರ್ಷ ದಾಟಿದವರಿಗೆ 2500 ರೂಪಾಯಿ, 70 ವರ್ಷ ದಾಟಿದವರಿಗೆ 3000 ರೂಪಾಯಿ, ಯಾರು ಗರ್ಭಿಣಿ ಮಹಿಳೆಯರಿದ್ದಾರೆ, ಯಾರು ಬಾಣಂತಿಯರಿದ್ದಾರೆ ಅವರಿಗೆ 20,000 ರೂಪಾಯಿ ನಾವು ಸಹಾಯಧನ ಕೊಡ್ತೀವಿ. ಇದರ ಜೊತೆಗೆ ಏನು ಈವರೆಗೆ ಕೇಳಿಬರ್ತಾ ಇದ್ದಂತಹ ಒಂದು, ಕರ್ನಾಟಕದಲ್ಲಿ ಕೇಳಿಬರ್ತಾ ಇದ್ದಂತಹ ಬಹುದೊಡ್ಡ ಯೋಜನೆ, ಅದು ಏನು ಉಚಿತ ಊಟವನ್ನು ಕೊಡುವುದಕ್ಕೆ ಅಂತ ಇಂದಿರಾ ಕ್ಯಾಂಟೀನ್ಗಳನ್ನು ಏನು ಆರಂಭ ಮಾಡಲಾಗಿತ್ತು, ಅದೇ ಮಾದರಿಯಲ್ಲಿ 500 ಕ್ಯಾಂಟೀನ್ಗಳನ್ನು ನಾವು ಇಡೀ ದೆಹಲಿಯಾದ್ಯಂತ ಓಪನ್ ಮಾಡ್ತೀವಿ. ಇದಕ್ಕೆ ಏನು ಮಾಜಿ ಪ್ರಧಾನಿಗಳಾಗಿರುವಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರು ಇಡ್ತೀವಿ. ಅಟಲ್ ಕ್ಯಾಂಟೀನ್ ಅಂತ ನಾವು ಓಪನ್ ಮಾಡ್ತೀವಿ. ಕೇವಲ 5 ರೂಪಾಯಿಗೆ ಪೌಷ್ಟಿಕ ಹೊಟ್ಟೆ ತುಂಬ ಊಟ ಕೊಡ್ತೀವಿ ಅನ್ನುವಂಥ ಒಂದು ಬಹುದೊಡ್ಡದಾಗಿರುವಂತಹ ಘೋಷಣೆಯನ್ನು ಕೂಡ ಮಾಡಿತ್ತು. ಈಗ ಬರುವಂತಹ ಪ್ರಶ್ನೆ ಏನು ಅಂತಂದರೆ, ದೆಹಲಿಯ ಬಜೆಟ್ಟು ಈಗಾಗಲೇ ಓವರ್ ಲಿಮಿಟ್ ಆಗಿ ಹೋಗಿದೆ. ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರು ಕೊಟ್ಟಿರುವಂತಹ ಉಚಿತ ಕೊಡುಗೆಗಳು, ಮೊಹಲ್ಲಾ ಕ್ಲಿನಿಕ್ಕು, ಮತ್ತೊಂದು ಮಗದೊಂದು, ಇದನ್ನೇ ಸರಿಯಾಗಿ ಮ್ಯಾನೇಜ್ ಮಾಡೋದಕ್ಕೆ ಬರ್ತಾ ಇಲ್ಲ. ಈ ನಡುವೆ ಈ ದೊಡ್ಡದಾಗಿರುವಂತಹ ಬಹುದೊಡ್ಡದಾಗಿರುವಂತಹ ಘೋಷಣೆಗಳೇನಿದೆ ಅದನ್ನು ಬಿಜೆಪಿ ಸಮರ್ಥವಾಗಿ ನಿಭಾಯಿಸುತ್ತಾ, ಅಂತಹ ನಾಯಕತ್ವ ಇಲ್ಲಿ ಇದೆಯಾ ನೋಡಿ. ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿದ್ರು, ಓಕೆ, 1 ರೂಪಾಯಿಯನ್ನು ಕೂಡ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ತಾರೆ. ಬಜೆಟ್ನಲ್ಲಿ ತುಂಬ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಎಲ್ಲೆಲ್ಲಿ ಕಡಿತ ಮಾಡಬೇಕು, ಎಲ್ಲೆಲ್ಲಿ ಕೊಡಬೇಕು, ಅಲೋಕೇಶನ್ ಮಾಡಬೇಕು, ಇದೆಲ್ಲವನ್ನು ಕೂಡ ಸುದೀರ್ಘವಾಗಿ ಅವರು ಆಲೋಚನೆ ಮಾಡ್ತಾರೆ. ಅಂತಹ ನಾಯಕತ್ವ ಈಗ ಬೇಕು. ಏನೋ ಬೇಕಾಬಿಟ್ಟಿಯಾಗಿ ನಾನು ಘೋಷಣೆ ಮಾಡಿಬಿಡ್ತೀನಿ ಅಥವಾ ಮತ್ತೊಂದು ಮಗದೊಂದು ಯಾವುದು ಕೂಡ ನಡೆಯೋದಿಲ್ಲ. ಯಾಕಂದರೆ ದೆಹಲಿ ಜನತೆ ಎಲ್ಲವನ್ನೂ ಕೂಡ ನೋಡುತ್ತೆ. ಈಗ ಬೇರೆ ರಾಜ್ಯದಲ್ಲಿ ಈಗಾಗಲೇ ನಾವು ನೋಡೋದಾದರೆ, ರಾಜಸ್ಥಾನದಲ್ಲಿ, ಅದೇ ರೀತಿಯಾಗಿ ಹರಿಯಾಣದಲ್ಲಿ ನಾವು 500 ರೂಪಾಯಿಗೆ ಸಿಲಿಂಡರ್ ಕೊಡ್ತೀವಿ, 2 ಸಿಲಿಂಡರ್ಗಳನ್ನು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ರು, ಅಲ್ಲಿ ಕೊಡಲೇ ಇಲ್ಲ. ಆದರೆ ಅದು ಎಲ್ಲೂ ಕೂಡ ಜನರ ಒಂದು ವಿಚಾರದಲ್ಲಿ ನಾವು ನೋಡಿದಾಗ ಚರ್ಚೆಗೂ ಕೂಡ ಬರಲಿಲ್ಲ. ಆದರೆ ದೆಹಲಿಯಲ್ಲಿ ಆ ರೀತಿಯಾಗಿ ಮಾಡೋದಕ್ಕಾಗಲ್ಲ.
ದೆಹಲಿಯಲ್ಲಿ ಒಂದು ವೇಳೆ ಏನಾದರೂ ಏನೆಲ್ಲ ಘೋಷಣೆ ಮಾಡಿದ್ರು ಅದನ್ನು ಕೊಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಬಿಜೆಪಿ ಹೇಳ ಹೆಸರಿಲ್ಲದಂತಾಗಿ ಹೋಗುತ್ತೆ. ಹೀಗಾಗಿ ಈ ಒಂದು ಫ್ಯಾಕ್ಟರ್ನ ಇಟ್ಕೊಂಡು ಯಾರು ಸಮರ್ಥವಾಗಿ ನಿಭಾಯಿಸ್ತಾರೆ ಇದನ್ನೆಲ್ಲ, ಅಂತಹ ನಾಯಕತ್ವಕ್ಕಾಗಿ ಕೂಡ ಬಿಜೆಪಿ ಈಗ ಹುಡುಕಾಟವನ್ನು ನಡೆಸ್ತಾ ಇದೆ. ಹೀಗಾಗಿ ಯಾರು ಸಿಎಂ ಆಗ್ತಾರೆ, ಕೌನ್ ಬನೇಗಾ ದೆಹಲಿ ಸಿಎಂ ಅನ್ನುವಂತಹ ಒಂದು ಪ್ರಶ್ನೆ ಏನಿದೆ, ಈ ಪ್ರಶ್ನೆಗೆ ಬಿಜೆಪಿ ಯಾವ ಉತ್ತರವನ್ನು ಕೊಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.